ಹಲೋ ಎವ್ರಿವನ್, ಇವತ್ತು ನಾವು ಹೇಗೆ ಮಶ್ರೂಮ್ ಪಲಾವ್ ಮಾಡಬೇಕು ಅಂತ ಈಸಿ ರೆಸಿಪಿಯಾಗಿ ಹೇಳ್ಕೊಡ್ತಿದ್ದೀನಿ. ಫಸ್ಟು ಸಾಲ್ಟ್ ಮತ್ತು ನೀರನ್ನು ಹಾಕಿ ಸೊಪ್ಪುಗಳನ್ನು ಹಾಕಬೇಕು. ಯಾವ್ಯಾವ್ದು ಸೊಪ್ಪು ಅಂದರೆ ಪಾಲಕ್, ಪುದೀನ ಮತ್ತು ಕೊತ್ತಂಬರಿ ಮತ್ತು ಚಿಲ್ಲೀಸ್ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. 2 to 3 ವಾಟರಿಂದ ತೊಳೆದಾದ್ಮೇಲೆ ಮಿಕ್ಸಿಗೆ ಹಾಕಿ ಸಾಲ್ಟ್ ಜೊತೆಗೆ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಚಿಲ್ಲಿ ಪೇಸ್ಟ್ ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕೊಬೇಕು. ಇದಾದ್ಮೇಲೆ ಟೊಮ್ಯಾಟೊ ಮತ್ತು ಆನಿಯನ್ನ ಕಟ್ ಮಾಡಿ ಹಾಕೊಬೇಕು. ಇವಾಗ ಎಣ್ಣೆಗೆ ಸೊಪ್ಪು ಪೇಸ್ಟ್ ಹಾಕಿ ಇದನ್ನ ಕುದಿಯೋಕ್ಕೆ ಬಿಡಬೇಕು. ಇದು ಈ ಥರ ಕುದಿಯೋದು ಸ್ಟಾರ್ಟ್ ಆದಾಗ ಮಿಕ್ಸ್ ಮಾಡಿ ಇಟ್ಕೊಬೇಕು. ಈ ಥರ ಕುದಿಯೋದು ಸ್ಟಾರ್ಟ್ ಆದಮೇಲೆ ಆನಿಯನ್ ಮತ್ತು ಈ ಪಲಾವ್ ಎಲೆಗಳಿದ್ದರೆ ಪಲಾವ್ ಎಲೆ ಹಾಕೊಬೇಕು, ಇಲ್ಲಾಂದರೆ ಪರವಾಗಿಲ್ಲ. ಇದು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಥರ ಆಗಬೇಕು. ಅದಾದಮೇಲೆ ಮಸಾಲೆ ಏನಿದೆ ಧನಿಯಾ ಪೌಡರ್, ಹಳದಿ ಮತ್ತು ಗರಂ ಮಸಾಲನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಟೊಮ್ಯಾಟೋಸ್ನ ಹಾಕ್ಕೊಬೇಕು. ಇದು ಹಾಕಿ ಮತ್ತೆ ಕ್ಲೋಸ್ ಮಾಡಿ ಬಿಡಬೇಕು. ಇದಾದಮೇಲೆ ಅಕ್ಕಿ ಇಕ್ಕಿರ್ತೀವಲ್ವ, ಅಕ್ಕಿನ 3 ವಾಟರಿಂದ ತೊಳೆದು ಈ ಅಕ್ಕಿನ ಹಾಕ್ಕೊಬೇಕು. ಇದ್ರ ಜೊತೆಗೆ ರೈತ ಹೆಂಗೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನ ಹೈ ಫ್ಲೇಮ್ ಆಗಿ ಒಂದು 5 ಮಿನಿಟ್ಸ್ ಇಟ್ಕೊಬೇಕು. ಆವಾಗ ಅಕ್ಕಿ ಕ್ಲೀನಾಗಿ 5 ಇಲ್ಲ 20 ಮಿನಿಟ್ಸ್ ತನಕ ಆದರೂ ಇಟ್ಕೊಬೋದು. ಇದಾದಮೇಲೆ ಮಶ್ರೂಮ್ಸ್ನ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಬೇಕಾಗುತ್ತೆ. ಆಲ್ಮೋಸ್ಟ್ 80% ಯಾವಾಗ ರೈಸ್ನ ಬಾಯ್ಲ್ ಆಗಿಬಿಡುತ್ತೋ ಆವಾಗ ಮಶ್ರೂಮ್ಸ್ನ ಹಾಕಬೇಕು.